ಬೆಳಕಿಗೆ ಬಂದಿದೆ. ಕಂಟೈನರ್ ಹೈಜಾಕ್ ಮಾಡಿದ ಬಳಿಕ ಆರೋಪಿಗಳಿಂದ ಬೇಡಿಕೆಯನ್ನ ಕೂಡ ಇಡಲಾಗಿತ್ತು. ಉದ್ಯಮಿ ಕಿಶೋರ್ಗೆ ಸಂದೀಪ್ ಹೆಸರಲ್ಲಿ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿತ್ತು. ರದ್ದಾದ 400 ಕೋಟಿ ನಿನಗೆ ಬೇಕಾದ್ರೆ ನನಗೆ ನೀನು 100 ಕೋಟಿ ಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನ ಇಡಲಾಗಿತ್ತು. ಈ ಹಿನ್ನೆಲೆ ಕಿಶೋರ್ ಸಹಚರರು ಕಿಡ್ನಾಪ್ ಮಾಡಿ ಹಿಂಸೆಯನ್ನ ಕೂಡ ಕೊಟ್ಟಿದ್ರು. ರದ್ದಾದ 400 ಕೋಟಿ ನಿನಗೆ ಬೇಕು ಅಂದ್ರೆ 100 ಕೋಟಿ ಕೊಡಿ ಅಂತ ಕರೆ ಕೂಡ ಮಾಡಿದ್ರಂತೆ. ಈ ಹಿನ್ನೆಲೆ ಕಿಶೋರ್ ಸಹಚರರು ಕಿಡ್ನಾಪ್ ಮಾಡಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಇನ್ನು ಇಬ್ಬರು ಪೊಲೀಸರಿಂದ ಬೆದರಿಕೆ ಹಾಕಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದೂರುದಾರ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಈಗ ಬಹಳಷ್ಟು ತೀವ್ರ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಇಷ್ಟೆಲ್ಲ ಆದ್ರೂ ಕೂಡ ತಡವಾಗಿ ಬೆಳಕಿಗೆ ಬಂದಿರೋದು ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ आरंभवाಗಿದೆ. मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनर मध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर ते आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಎಸ್ಐಟಿ ರಚಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಇತ್ತ ಕರ್ನಾಟಕ ಪೊಲೀಸರಿಗೆ ಸಹಕಾರವನ್ನ ನೀಡಿದ ಮಹಾರಾಷ್ಟ್ರ ಪೊಲೀಸರು ಈ ಬಗ್ಗೆ ಬೆಳಗಾವಿ ಎಸ್ಪಿಗೆ ಮಹಾರಾಷ್ಟ್ರ ಎಸ್ಐಟಿ ತಂಡದಿಂದ ಪತ್ರವನ್ನ ಬರೆಯಲಾಗಿದೆ. ತನಿಖೆಗೆ ಸಹಕಾರ ನೀಡುವಂತೆ ಪತ್ರದ ಮುಖೇನ ಮನವಿಯನ್ನ ಮಾಡಲಾಗಿದೆ. ಈ ಪತ್ರ ಬರ್ತಾ ಇದ್ದಂತೆ ಈ ಕಡೆ ಬೆಳಗಾವಿ ಎಸ್ಪಿ ರಾಮರಾಜನ್ ಅಲರ್ಟ್ ಆಗಿದ್ದಾರೆ. ಈ ಒಂದು ಪ್ರಕರಣದ ಗಂಭೀರತೆ ಬಹಳಷ್ಟಿದ್ದು ಈ ಒಂದು ತನಿಖೆ ಸೂಕ್ತವಾಗಿ ನಡೆಸುವಂತಹ ನಿಟ್ಟಿನಲ್ಲಿ ಇದೀಗ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಇದೀಗ ಎಸ್ಐಟಿ ತನಿಖೆಗೆ ಒಂದ್ ಕಡೆ ಆದೇಶವನ್ನ ಕೊಟ್ಟಿದ್ದಾರೆ. ಪ್ರಕರಣದ ಗಂಭೀರತೆ ಹಾಗೂ ಹಣದ ಮೊತ್ತದ ಪ್ರಮಾಣವನ್ನ ಗಮನಿಸಿದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ದರೋಡೆ ಪ್ರಕರಣವನ್ನ ವಿಶೇಷ ತನಿಖಾ ತಂಡಕ್ಕೆ ಒಪ್ಪಿಸಿ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದಾರೆ. ತನಿಖೆಯ ಭಾಗವಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಪೊಲೀಸ್ ಪಡೆಗಳ ಸಂಯುಕ್ತ ಕಾರ್ಯಾಚರಣೆ ಈಗಾಗಲೇ ಚುರುಕಿನಿಂದ ಆರಂಭವಾಗಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರಿಗೆ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವಂತೆ ಮಹಾರಾಷ್ಟ್ರ ಸರ್ಕಾರವು ಅಧಿಕೃತ ಪತ್ರವನ್ನು ರವಾನಿಸಿದೆ. ಈ ಕುರಿತು ಪತ್ರ ಬಂದಿರೋದನ್ನ ಬೆಳಗಾವಿ ಎಸ್ಪಿ ರಾಮರಾಜನ್ ಕೂಡ ದೃಢಪಡಿಸಿದ್ದಾರೆ. ಒಟ್ಟಾರೆ ಸದ್ಯಕ್ಕೆ ಈಗ ಎಲ್ಲಾ ಪೊಲೀಸ್ ಇಲಾಖೆಗಳು ಅಲರ್ಟ್ ಆಗಿದ್ದು 4ರನ್ನ ಬಂಧಿಸಿದ್ದು, ಇನ್ನು 2ರನ್ನ ಬಂಧಿಸುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಜೊತೆಗೆ ಅವರನ್ನ ಬಂಧಿಸಿದ್ದಲ್ಲೇ ಈ ಒಂದು ಹಣ ಎಲ್ಲವೂ ಕೂಡ ತನಿಖೆಯಿಂದ ಸತ್ಯಾಸತ್ಯತೆ ಬಯಲಾಗಲಿದೆ.